ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಚಂದ್ರಮಾ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಮಾ ಅವರೇ. ಶರಣು ಶರಣಾರ್ಥಿ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ? ನಾನು ಬೇಸ್ಲಕ್ಕಿ ಅಂತ ಮಾಡ್ತಾ ಇದ್ದೀನಿ. ಅದು ಈ ಕಾಳುಗಳೆಲ್ಲ ಹಾಕಿ ಮಾಡೋ ತಿಂಡಿ. ಓಕೆ, ಬೇಸ್ಲಕ್ಕಿ ಅಂತ. ಬೇಸ್ಲಕ್ಕಿ. ಓಕೆ ಓಕೆ. ಚಂದ್ರಮಾ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಯಶವಂತಪುರದಿಂದ ಬಂದಿದ್ದೀವಿ. ಬೆಂಗಳೂರಲ್ಲೇ ಇರೋದಾ? ಬೆಂಗಳೂರಲ್ಲೇ ಇರೋದು. ಓಕೆ. ಇದು ಬೇಸ್ಲಕ್ಕಿ ಅಂದ್ರೆ ಯಾವ ಪ್ರದೇಶದ ತಿಂಡಿ ಇದು? ಅಂದ್ರೆ ಇದು ಯಾವ ಪ್ರದೇಶ ಅಂದ್ರೆ ನಮ್ದು ಚಿಕ್ಕಮಂಗ್ಳೂರು. ತಾಯಿ ಮನೆ ಎಲ್ಲ ಅಲ್ಲಿ ಸ್ವಲ್ಪ ನಾವು ನಮ್ ರಿಲೇಷನ್ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ನಾವು ಸ್ವಲ್ಪ ಇದೇ ತಿಂಡಿ ಜಾಸ್ತಿ ಮಾಡೋದು. ಹೌದಾ? ಬಿಟ್ರೆ ಬೇರೆ ಕಡೆ ಎಲ್ಲೂ ಅಷ್ಟು ನೋಡಿಲ್ಲ ನಾನು. ಅದಕ್ಕೆ ಇದು ಹೊಸದಾಗಿದೆ, ಯಾರಿಗೂ ಗೊತ್ತಿಲ್ಲ. ಹೆಸರು ನಾನು ಕೇಳಿಲ್ಲ, ಅದ್ರ ಹೆಸರೇ ಬೇಸ್ಲಕ್ಕಿ ಅಂತನಾ? ಒಂಥರ ಇನ್ನೊಂದು ವಿಭಿನ್ನವಾಗಿದೆ ಹೆಸರೇ ಕೇಳೋದಕ್ಕೇನೆ. ಓಕೆ, ನೋಡೋಣ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು? ಸಾಮಗ್ರಿಗಳು ಅದಕ್ಕೆ ಅಕ್ಕಿ ಬೇಕು ಫಸ್ಟ್, ಆಮೇಲೆ ಕಾಳುಗಳು. ಇದು ಬೀನ್ಸ್ ಕಾಳು, ಇದು ಅಲಸಂದೆ ಕಾಳು, ಇದು ಬಟಾಣಿ, ಅದು ಕಡಲೆಕಾಳು. ಆಮೇಲೆ ಮತ್ತೆ ಈರುಳ್ಳಿ ಬೇಕು, ಬೆಳ್ಳುಳ್ಳಿ ಬೇಕು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಉಪ್ಪು, ಮತ್ತೆ ತೆಂಗಿನಕಾಯಿ ತುರಿ, ಸಾಸಿವೆ, ಜೀರಿಗೆ. ಓಕೆ ಓಕೆ. ಎಲ್ಲ ಒಂದು ಒಳ್ಳೆ ಪೌಷ್ಟಿಕತೆ ಇರುವಂತ ಒಳ್ಳೊಳ್ಳೆ ಕಾಳುಗಳು. ಈ ಕಾಳುಗಳು ಅಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ಬೇಕು ಅಂತ ಇದೆಯಾ ಅಥವಾ ನಿಮ್ಗೆ? ಇಲ್ಲ, ಏನ್ ಕಾಳು ಬೇಕಾದ್ರೂ ಹಾಕ್ಬಹುದು. ಮತ್ತೆ ಹುರಿದು ಬೇಕಾದ್ರೂ ಮಾಡ್ಬೋದು, ಒಣಗಿದ ಕಾಳು ನೆನ್ಸಿ ಆದ್ರೂ ಮಾಡ್ಬೋದು. ಇಲ್ಲಾಂದ್ರೆ ಹಸಿ ಕಾಲದಲ್ಲಿ ನಾವು ಈ ಕಾಲಕ್ಕೆ ಈಗ ಅವರೇ ಕಾಳು ಸಿಗುತ್ತೆ ಅಂದ್ರೆ ಅದನ್ನು ಹಾಕ್ಬಹುದು. ಸೊ ಮನೆಯಲ್ಲಿ ಹೆಣ್ಮಕ್ಳು ಏನೇನ್ ಡಬ್ಬದಲ್ಲಿ ಇಟ್ಟಿರ್ತಾರೋ ಎಲ್ಲ ಒಂದೊಂದು ಮುಷ್ಟಿ ಹಾಕ್ಬಿಡೋದು. ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣ. ಏನ್ ಬೇಕು ನಿಮ್ಗೆ? ನನಗೆ ಕುಕ್ಕರ್ ಕೊಡಿ. ಆಮೇಲೆ ಈ ಕಾಳುಗಳನ್ನೆಲ್ಲ ನೆನ್ಸ್ಕೊಂಡಿದ್ದೀರಾ? ಇದು ಹಸಿದೇ ಇತ್ತು, ಇವಾಗ ಹಸಿ ಕಾಳು ತಗೊಂಡಿದ್ದೀನಿ. ಇದೆರಡು ಕಾಳನ್ನ ನೆನೆಸಿ ತಗೊಂಡು. ಓಕೆ, ಹಸಿ ಸಿಕ್ಕಿದ್ರೆ ಹಾಗೆ ಯೂಸ್ ಮಾಡ್ಬೋದು, ಇಲ್ದಿದ್ರೆ ಒಣಗಿದ್ ಸಿಕ್ಕಿದನ್ನ ಹುರಿದು ಮಾಡ್ಬೋದು. ಇಲ್ಲಾಂದ್ರೆ ಹಸಿ ನೆನ್ಸ್ಬೇಕು ಅಂದ್ರೆ ರಾತ್ರಿ ನೆನ್ಸ್ಬೇಕು, ಬೆಳಗ್ಗೆ ಬೇಕು ಅಂದ್ರೆ. ಸರಿ ಸರಿ. ಒಂದ್ 7-8 ಗಂಟೆ ನೆಂದ್ರೆ ಚೆನ್ನಾಗಿ ಬೇಯುತ್ತೆ. ಫಸ್ಟ್ ಒಲೆ ಹಚ್ಕೊಂಡು ನೀರು ಇಟ್ಕೋಬೇಕು. ಸ್ಟವ್ ಹಚ್ಕೊಂಡು ಇದರಲ್ಲಿ ಈಗ ಇದ್ರ ಪ್ರಮಾಣ ನೀವ್ ಹೇಳಿದ್ರಿ 1 ಕಪ್ ಅಕ್ಕಿ ತಗೊಂಡಿದ್ರಿ, 3 ಕಪ್ ನೀರು ಹಾಕ್ಬೇಕು. ಹೌದಾ? ಓಕೆ. ನೀವು ಒಲೆ ಹಚ್ಕೊಂಡ್ಬಿಡಿ, ನೀರು ಕೊಡ್ತೀನಿ. ಒಲೆ ಹಚ್ಕೊಂಡ್ಬಿಡಿ. ಫಸ್ಟ್ ಅಕ್ಕಿನ ನೀರ್ ಇಟ್ಕೊಂಡ್ಬೇಕು ಅಲ್ವಾ? ಸೊ ಈಗ 1 ಕಪ್ ಅಕ್ಕಿ ತಗೊಂಡಿರೋದ್ರಿಂದ ನಾನು 3 ಕಪ್ ಕೊಡ್ಲಾ? ಇದಿವಾಗ ಮಧ್ಯಾಹ್ನದ ಊಟಕ್ಕೆ ಮಾಡುವಂತದ್ದ? ಇಲ್ಲ, ಬೆಳಗ್ಗೆ ಟಿಫನ್ಗೆ ಮಾಡೋದು. ಟಿಫನ್ಗೆ ಮಾಡೋದಾ? ಅಕ್ಕಿ ಐಟಮ್ ಅಂತ ಅಂದ್ರೆ ನಾನು ಮಧ್ಯಾಹ್ನ ಮಾಡ್ತಾರೆ ಅಂತ ಅನ್ಕೊಂಡೆ. ತಿಂಡಿಗೆ ಸ್ವಲ್ಪ ಬೆಳಗ್ಗೆ ಅಕ್ಕಿ ಐಟಮೇ ಮಾಡೋದು ಜಾಸ್ತಿ. ಮತ್ತೆ ಯೂಶಲಿ ಹೇಳ್ತಾರೆ ತಿಂಡಿ ಸ್ವಲ್ಪ ಚೆನ್ನಾಗಿ ತಿನ್ಬೇಕು, ಒಳ್ಳೆ ಪೌಷ್ಟಿಕತೆ ಇರಬೇಕು. ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಚೆನ್ನಾಗಿದ್ರೆ ನಮ್ಗೆ ಒಂಥರ ಫುಲ್ ಡೇ ವರೆಗೆ ಎನರ್ಜಿ. ಓಕೆ, ಸಾಕಾ? ಸೊ ಅಳತೆ ಪ್ರಕಾರ ಅಂದ್ರೆ 1ಕ್ಕೆ 3. ಓಕೆ. ಇವಾಗ ಈ ಕಡೆ ಒಂದು ಬಾಣ್ಲಿ ಕೊಡಿ ನನಗೆ. ಅಕ್ಕಿ ಸ್ವಲ್ಪ ಬಿಸಿ ಹುರಿಬೇಕು. ಅಕ್ಕಿ ಹುರ್ಕೊಂತೀರಾ ಅಥವಾ ನಾವು ಕಾಳು ಹಾಕೊಂಡು ಅಕ್ಕಿ ಹುರ್ಕೊಳ್ಳೋಣ? ಅದು ಬೇಗ ಆಗ್ಬೇಕು ಅಂದ್ರೆ ಇಲ್ಲ, ನೀವು ಕಾಳು ಹಾಕೊಂಡ್ಬಿಡಿ, ಮತ್ತೆ ಅದು ಬೇಯುತ್ತಲ್ವಾ, ಬೇಗ ಸಮಯ ಬೇಕಲ್ಲ, ಆಗ ಒಟ್ಟಿಗೆ. ಓಕೆ, ಈಗ ಕಾಳುಗಳನ್ನ ನೀವು ಹೇಳ್ದಾಗೆ ಫಸ್ಟ್ ಬೇಯಿಸ್ಕೊಂಡ್ಬಿಡೋದಾ? ಓಕೆ. ಏನೆಲ್ಲ ಹೇಗೆ ಹಾಕ್ತೀರಮ್ಮ? ಈಗ ಸ್ವಲ್ಪ ನೀರು ಬಿಸಿ ಆಗ್ಬೇಕಮ್ಮ? ಇಲ್ಲ, ಇಮಿಡಿಯೇಟ್ ಆಗಿ ಹಾಕ್ಬೋದು. ಓಕೆ ಓಕೆ. ಬೀನ್ಸ್ ಕಾಳು ಹಾಕ್ತಾ ಇದ್ದೀನಿ. ಇದು ಬೀನ್ಸ್ ಕಾಳು ಎಲ್ಲ ಕಡೆ ಸಿಗುತ್ತಾ? ಹಾಕ್ಬಿಡಿ. ಸಿಗುತ್ತೆ, ಹಸಿ ಕಾಳು ಸಿಗುತ್ತೆ, ಸುಲ್ದಿರುವಂತದ್ದೇ. ಸುಲ್ದಿರುವಂತದ್ದು, ಇಲ್ಲಾಂದ್ರೆ ಹುರಿದು ಹಾಕ್ಬೋದು ಒಣಗಿದ ಕಾಳು. ಇದು ಹಲಸಂದೆ ಕಾಳು ಹಾಕ್ತಾ ಇದ್ದೀನಿ. ಕಾಳು ಎಷ್ಟಾದ್ರೂ ಹಾಕ್ಬೋದಾ? ಎಷ್ಟು? 1 ಕಪ್ ನೀವು ಅಕ್ಕಿ ತಗೊಂಡಿರ ಎಷ್ಟು? ಒಂದೊಂದು ಅರ್ಧ ಕಪ್ ಕಾಳು ಹಾಕ್ಬೋದು, ಅಷ್ಟು ಸಾಕು. ಇದು ಬಟಾಣಿ ಕಾಳು, ಒಣಗಿದ್ದನ್ನ ನೆನ್ಸಿದ್ದೀನಿ, ಹಸಿ ಕಾಳು ಸಿಕ್ಕಿಲ್ಲ ನನಗೆ. ಇದು ನೆನ್ಸಿರೋದು ಕಡಲೆಕಾಳು. ಮತ್ತೆ ಬಾಣ್ಲಿನ ಇಟ್ಕೊಂತೀರಾ? ಇದೀಗ ವಿಸಿಲ್ ಬರ್ಬೇಕಾ? ಇದು ಕ್ಲೋಸ್ ಮಾಡಿ? ಇಲ್ಲ, ಇದು ಕ್ಲೋಸ್ ಮಾಡಿ ಓಪನ್ ಅಲ್ಲೇ ಬೇಯಿಸದ? ಅಕ್ಕಿ ಕೊಡಿ. 1 ಕಪ್ ಅಕ್ಕಿ. ಇದು ಡ್ರೈ ಅಲ್ಲೇ ಅಂದ್ರೆ ಏನು ಎಣ್ಣೆ ಏನು ಬೇಡ? ಇವಾಗ ಎಣ್ಣೆ ಬೇಡ. ಓಕೆ ಓಕೆ. ಮತ್ತೆ ಚಂದ್ರಮ್ಮ ಅವರೇ, ಮನೇಲಿ ಯಾರೆಲ್ಲ ಇದ್ದೀರಾ? ನೀವು ಯಶವಂತಪುರ ಅಂತ ಹೇಳಿದ್ರಲ್ಲ? ಯಶವಂತಪುರದಲ್ಲಿ ಇರೋದು. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನಮ್ಮ ಯಜಮಾನ್ರು,
ನಮ್ಮ ಮಗ ಸೊಸೆ ಹ್ಮ್ ಹ್ಮ್ ಮತ್ತೆ ನಮ್ಮ ಮಗಳು ಓಕೆ ಮೊಮ್ಮಗಳು. ಓ ಹೌದಾ, ಮಗಳಿಗೆ ಮಗಳಿದ್ದಾಳೆ. ಹೌದಾ, ಎಷ್ಟು ದೊಡ್ಡವಳು ಮೊಮ್ಮಗಳು? ಅವಳು ಇವಾಗ ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾಳೆ. ಮೊಮ್ಮಗಳೇ ಸೆಕೆಂಡ್ PUC ನಾ? ಓಕೆ ಓಕೆ. ಮಗ ಸೊಸೆ ಮಗಳು ಎಲ್ಲ ಒಟ್ಟಿಗೆ ಇದೀವಿ ನಾವು. ಇಬ್ರು ಮಕ್ಕಳ? ಒಬ್ಬ ಮಗ ಒಬ್ಬ? ಇಲ್ಲ, 2 ಜನ ಹೆಣ್ಮಕ್ಳು, ಒಬ್ಬ ಮಗ. ಓಕೆ ಓಕೆ. ಇಬ್ರು ಬೆಂಗಳೂರಲ್ಲೇ ಇದ್ದಾರೆ? ನಾಗರಬಾವಿಲಿ ಒಬ್ರು ಮಗಳಿದ್ದಾಳೆ, ಚಿಕ್ಕ ಮಗಳು ನಾಗರಬಾವಿಲಿ ಇದ್ದಾಳೆ. ನಾವು ಯಶವಂತಪುರ. ಓಕೆ ಓಕೆ ಓಕೆ. ಮತ್ತೆ ಅಡುಗೆಗಳೆಲ್ಲ ಮಾಡ್ತಾ ಇರ್ತೀರಾ? ಹೊಸ ಅಡುಗೆನ ನಾನು ಟಿವಿಲಿ ನೋಡಿದೆ ಮುಕ್ಕಾಲ್ವಾಗ. ಹೌದಾ? ಓಕೆ. ಹೊಸ ರುಚಿಗಳನ್ನೆಲ್ಲ ನೋಡ್ತೀನಿ. ಓಕೆ. ಹಂಗೆ ಮನೆಯವ್ರಿಗೆ ಟ್ರೈ ಮಾಡ್ತಾ ಇರ್ತೀರಾ? ಓಕೆ. ಯಾವ ತರ ನೀವಂದ್ರೆ ಸಿಹಿ ಮಾಡೋದಾ ಖಾರನ? ಯಾವ ತರ ಅಡ್ಗೆಗಳನ್ನ ಮಾಡ್ತೀರಾ? ಸಿಹಿ ತಿಂಡಿಗಳು, ಖಾರ ತಿಂಡಿಗಳು, ಕರ್ದಿದ್ದೆಲ್ಲ ಮಾಡ್ತಾ ಇರ್ತೀರಾ? ಇದಿವಾಗ ಕುದಿತಾನೆ ಇದೆ. ಸಿಮ್ ಮಾಡ್ಬೇಕಾ ಅಥವಾ ಹೈ ಫ್ಲೇಮ್? ಸಿಮ್ ಮಾಡಿ. ಓಕೆ. ಇದಕ್ಕೇನು ನೀವು ಕುಕ್ಕರ್ ಹಾಕ್ಬಿಟ್ಟು ವಿಸಿಲ್ ಬರ್ಸೋದೇನ್ ಬೇಡ? ವಿಜಿಲ್ ಬರ್ಸ್ಬೇಕು. ಹಾಗಾದ್ರೆ ಮುಚ್ಚೋಣ ಇದು ಅದಾಗುವಾಗ. ಸರಿ. ಚೆನ್ನಾಗಿ ಸ್ವಲ್ಪ ಕಲರ್ ಬಂದ್ಮೇಲೆ ಹಾಕ್ಬಿಟ್ಟು. ನೀವು ಅಕ್ಕಿ ಹಾಕೊಂಡು ಮುಚ್ತೀರಾ? ಸರಿ ಸರಿ. ಓಕೆ ಓಕೆ. ಮತ್ತೆ ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತೀರಮ್ಮ? ಅದೇ ಟಿವಿ ನೋಡ್ತೀವಿ. ಇನ್ನೇನಾದ್ರೂ ನಮ್ದೇನಾದ್ರೂ ಇರುತ್ತಲ್ಲ, ಸೀರೆಗೆ ಕುಚ್ಚು ಕಟ್ಕೊಳ್ಳೋದು, ಟೈಲರಿಂಗ್ ಸ್ವಲ್ಪ ಮನೆದೇ ನಮ್ದೇ ಎಲ್ಲ ಮಾಡ್ಕೊಂತೀನಿ. ಆತರ ಎಲ್ಲ ಈ ಕಸೂತಿ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ? ಇದೆ ನನ್ಗೆ. ಓಕೆ ಓಕೆ. ಏನು ನೀವು ಮಾಡುವಂಥದ್ದೊಂದು ಸ್ಪೆಷಲ್ ಮನೆಯವ್ರಿಗೆಲ್ಲ ಇಷ್ಟ ಅಂತ ಯಾವುದು ಮಾಡ್ತೀರಾ? ನಾನು ಒಬ್ಬಟ್ಟು ಮಾಡ್ತೀರಾ? ಸಾಂಬಾರು, ಒಬ್ಬಟ್ಟು ಸಾರು ತುಂಬಾ ಇಷ್ಟ ನಮ್ಮಲ್ಲೆಲ್ಲ. ಒಬ್ಬಟ್ಟು ಅಂದ್ರೆ ಕಡಲೆಬೇಳೆದಾ? ತೊಗರಿಬೇಳೆ ಕಡಲೆಬೇಳೆ ಎರಡು. ಅದ್ರ ಸಾಂಬಾರ್ ಅಂದ್ರೆ ಅದನ್ನ ಬಸ್ಬಿಟ್ಟು ನೀರು ಇರುತ್ತಲ್ಲ ಅದ್ರಲ್ಲ? ಅದ್ ಬರೇ ನೀರಲ್ಲೇ ಮಾಡುವಂತದ ಅಥವಾ ಕಾಳೇನಾದ್ರು ಹಾಕಿ? ಇಲ್ಲ ಇಲ್ಲ, ಅದಕ್ಕೇನು ಹಾಕಲ್ಲ. ಮಸಾಲೆ ಇದೆಲ್ಲ ರುಬ್ಬ ಹಾಕಿ, ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಮಾಡ್ಕೊಂಡು. ಅಂದ್ರೆ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟು ಸಾಂಬಾರ್ ಅಂತೂ ಗ್ಯಾರಂಟಿ ಇರ್ಲೇಬೇಕು. ಅದು 2 ದಿನ ಊಟ ಮಾಡ್ತಾರೆ ಅದು ಮಾಡ್ಬಿಟ್ರೆ. 2 ದಿನ ಇಟ್ಕೊಳ್ಬೋದಾ? ಹುರಿದಾಗಿದೆಯಮ್ಮ? ಅಕ್ಕಿದು ಗಮ್ ಅಂತ ಹುರಿದಿದ್ದು ಪರಿಮಳ ಬರ್ತಾ ಇದೆ. ಮುಗ್ದಿದೆ ಅಲ್ವಾ? ಓಕೆ. ಆಫ್ ಮಾಡಿದ್ರಾ? ಓಕೆ ಓಕೆ. ಹಾಕ್ತೀರಾ? ಓಕೆ. ಸ್ವಲ್ಪ ಇದು ಸಿಮ್ ಮಾಡ್ಕೊಂತೀರಾ? ಇಲ್ಲಾಂದ್ರೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಹೌದೌದು. ಸರಿ. ನೀವು ನಾನು ಆಗ ಮಾತಾಡ್ತಾ ಇದ್ವಿ, ಸ್ವಲ್ಪ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಅನ್ನೋ ಉದ್ದೇಶದಲ್ಲಿ ಹುರಿದ್ರ ಅಥವಾ ಯಾಕಿದು ಹುರಿಯೋದು? ಇಲ್ಲ, ಹುರಿಬೇಕು. ಇದು ಹುರಿದೇ ಹಾಕೋದು, ಅದಕ್ಕೆ ಬೇಯಿಸಿದಕ್ಕಿ ಅಂತ ಹೇಳುದು. ಬೇಯಿಸಿದಕ್ಕಿ ಅಂದ್ರೆ ಹುರಿಲೇಬೇಕು ಕಂಪಲ್ಸರಿ. ಓಕೆ ಓಕೆ ಓಕೆ. ಹಾಕೊಂಬಿಡಿ. ಬಿಸಿ ಇದೆ. ಬಟ್ಟೆ ಬೇಕಾದ್ರೆ ತಗೊಳ್ಳಿ. ಕಾಳುಗಳೆಲ್ಲ ಹಾಕಿರೋದ್ರಿಂದ ಎಲ್ಲ ಕುದೀತಾ ಮೇಲೆ ಬರ್ತಾ ಇದೆ. ಸ್ವಲ್ಪ ಉಪ್ಪು ಕೊಡಿ. ಉಪ್ಪನ್ನು ಹಾಕೊಂಡ್ಬಿಡೋಣ. ಇದು ಒಂಥರ ಮೈಲ್ಡ್, ತುಂಬಾ ಸ್ಪೈಸಿನೂ ಇರಲ್ಲ ಅನ್ಕೊಂತೀನಿ. ಕಾಳೆಲ್ಲ ಚೆನ್ನಾಗಿ ಹಾಕಿದ್ದೀರಾ. ಸೊ ಒಂಥರ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗತ್ತೆ ಅನ್ಕೊಂತೀನಿ ಅಲ್ವಾ? ಎಲ್ಲ ಕಾಳುಗಳು ತುಂಬಾ ಇಷ್ಟಪಡ್ತಾರೆ ಇದನ್ನ. ಹೌದಾ? ಮೊಮ್ಮಕ್ಕಳು ತಿಂತಾರ ಇದನ್ನ? ಹೌದಾ? ಹಸಿಮೆಣಸು ಅದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀರಾ? ಒಂದ್ 4 ಹಾಕ್ತೀನಿ, ಖಾರ ಹಿಡಿಯಿರಿ ಅಂತ. ಅಂದ್ರೆ ಬಾಯಿಗೆ ಬಂದ್ಬಿಡಲ್ವಾ? ಹಾಗೆ ಪರವಾಗಿಲ್ಲ, ಎತ್ಕೊಂಡು ತಿಂತಾರೆ. ಅದಕ್ಕೆ ದೊಡ್ಡದಾಗಿ ಕಟ್ ಮಾಡಿರೋದು. ಕೊಡಿ, ಇದು ಮುಚ್ಚಿಬಿಡ್ತೀರಾ? ಇಷ್ಟೇ ಕೆಲಸ. ಓಕೆ. ಇನ್ನು ಎಷ್ಟು ವಿಸಿಲ್ ಬೇಕು? ಅದು ಬೇಯಬೇಕಲ್ವಾ? ಬೇಯಬೇಕೆ ಒಂದ್ ಸ್ವಲ್ಪ ಹೊತ್ತು. ವಿಸಿಲ್ ಎಷ್ಟು ಬರ್ಬೇಕಾಗ್ಬೋದು? ನಾವು ಜಾಸ್ತಿ ಮಾಡ್ತೀವಿ ಮನೇಲಿ, ಸ್ವಲ್ಪ ಒಂದೇ ವಿಸಿಲ್ ತೆಗಿತೀವಿ. ಯಾಕಂದ್ರೆ ಆಲ್ರೆಡಿ ಹುರಿದಿರೋದ್ರಿಂದ ಜಾಸ್ತಿ ಸಮಯ ಬೇಡ ಅಂತ. ಬೇಡ, ಕಾಳೆಲ್ಲ ಸ್ವಲ್ಪ ಟೈಮ್ ಅಲ್ಲಿ ಬೇಗ ಆಗುತ್ತೆ. ಬೇಯಿಸ್ಲಕ್ಕಿನ್ನ ನಾವು ಬೇಯಿಸಿದೀವಿ. ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಬನ್ನಿ ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಂತ. ಅಮ್ಮ ಈಗ ತಣ್ಣಗಾಗಿದೆ ಅಲ್ವಾ? ಬೇಯಿಸ್ಲಕ್ಕಿ ರೆಡಿ ಇದೆ ಅಂತ? ರೆಡಿ ಇದೆ ಇವಾಗ. ಹೌದಾ? ಮುಂದೆ ಏನ್ ಮಾಡೋಣಮ್ಮ? ಒಗ್ಗರಣೆಗೆ ಬಾಂಡಿ ಒಮ್ಮೆ ನೋಡ್ಕೊಂತೀರಾ? ತಣ್ಣಗಾಗಿದೆ ಆದ್ರೆ ಒಮ್ಮೆ ಚೆಕ್ ಮಾಡ್ತೀರಾ? ಚೆಕ್ ಮಾಡಿ. ಇಲ್ಲ ಇಲ್ಲ, ಸ್ಪೂನ್ ಇದೆಯಲ್ಲ. ಆಗಿದ್ಯಾ? ಆಗಿದೆ. ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ.
ನೀವು ಯಾಕೆ ಆಗ ಉದ್ರುದ್ರು ಅಂತ ಮಾತಾಡುವಾಗ ಚೆನ್ನಾಗಿ ಉದ್ರುದ್ರಾಗ್ಬಿಟ್ಟಿದೆ, ಇಲ್ಲದ್ರೆ ಬೆಂದು ಅಂಟುತ್ತಾ ಇತ್ತು. ಇಲ್ಲ, ಇದು ಅಂಟದಿಲ್ಲ. ಈ ತರ ಹುರಿದ್ರೆ ಅಂಟದಿಲ್ಲ, ಅದಕ್ಕೋಸ್ಕರನೇ ಹುರಿಯೋದು. ಹುರಿದ್ರೆ ರುಚಿ ಚೆನ್ನಾಗಿರುತ್ತೆ. ಮುಚ್ಚಿ ಬಿಸಿನೇ ಇರುತ್ತಲ್ವಾ. ಮುಂದೆ ಏನ್ ಮಾಡ್ತೀರಮ್ಮ? ಅದೇ ಒಗ್ಗರಣೆ ಒಗ್ಗರಣೆನಾ? ಓಕೆ, ಎಣ್ಣೆ ಕೊಡ್ಲಾ? ಎಣ್ಣೆ ಕೊಡಿ. ಸ್ಟವ್ ಹಚ್ಚಿದ್ದೀನಿ. ಓಕೆ. ಎಷ್ಟು ಒಗ್ಗರಣೆಗೆ? ಸ್ವಲ್ಪ ಎಣ್ಣೆ ಸಾಕು? ಸ್ವಲ್ಪನೇ ಸಾಕು. ಸೊ ಎಣ್ಣೆ ಎಲ್ಲ ತುಂಬಾ ಜಾಸ್ತಿ ಇಲ್ಲ, ಎಲ್ಲ ಒಳ್ಳೊಳ್ಳೆ ಅಂಶನೇ ಇದೆ ಅಲ್ವಾ? ಎಣ್ಣೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಹಾಕುವಷ್ಟು. ಈರುಳ್ಳಿ ಬೇಯಷ್ಟಾದ್ರೆ ಸಾಕು. ಸರಿ. ಸಾಸಿವೆ ಕೊಡಿ. ಸಾಸಿವೆ ಜೀರಿಗೆ ಹಾಕ್ತೀರಾ? ಸ್ವಲ್ಪ ಬಿಸಿ ಆಗ್ಬೇಕು ಅನ್ಸುತ್ತಲ್ವಾ? ಮತ್ತೆ ಈಗ ಕಸೂತಿ ಎಲ್ಲ ಬಿಟ್ಟು ಬೇರೆ ಇನ್ನೇನ್ ಮಾಡ್ತೀರಮ್ಮ ಮನೆಯಲ್ಲಿ? ಇನ್ಯಾವ ತರ ನೀವು ಅಡಿಗೆ ಎಲ್ಲ ನೀವೇ ಮಾಡೋಂಥದ್ದು ಅಥವಾ ಸೊಸೆ ಇದಾರೆ, ಮಕ್ಕಳು ಎಲ್ಲ ಮಾಡ್ತಾರೆ? ಅವ್ರು ಇಲ್ದೇ ಇರುವ ಅವ್ರು ಸಂಜೆ ಟೈಮ್ ನಾನು. ನಿಮ್ಮ ಎಲ್ಲ ಹೇಳ್ಕೊಟ್ಟಿದ್ದೀರಾ ನೀವ್ಯಾ? ಅಂದ್ರೆ ಸಂಪ್ರದಾಯದ ಅಡಿಗೆನ ಅಥವಾ ಬೇರೆದು ಮಾಡ್ತೀರಾ? ಹೊಸ ಹೊಸ ಸ್ಟೈಲ್ ಸ್ಟೈಲ್ ಎಲ್ಲ ಮಾಡ್ತೀರಾ? ಹೊಸ ರುಚಿಗಳು ಇವಾಗ ಮಕ್ಕಳು ಕೇಳಲ್ವಲ್ಲ ಅವ್ರಿಗೆ. ಹೌದೌದು, ಈಗಿನವ್ರಿಗೆ ಸ್ವಲ್ಪ 2 ದಿನ ಸೇಮ್ ಮಾಡಿದ ತಕ್ಷಣ ಅಯ್ಯೋ ನನ್ಗೆ ಇನ್ನೊಂದ್ ಬೇಕು, ಆ ತರದ್ ಬೇಕು. ಬೇರೆ ಬೇರೆ ವೆರೈಟಿ ಎಲ್ಲ ನಾರ್ತ್ ಇಂಡಿಯನ್ ಆ ತರನು ಎಲ್ಲ ಮಾಡ್ತೀರಾ? ಎಲ್ಲ ಕಲ್ತಿದ್ದೀರಾ, ಆಸಕ್ತಿ ಇದೆ. ಅದನ್ ಬಿಟ್ರೆ ಬೇರೆ ಇನ್ನೇನ್ ಮಾಡ್ತೀರಾ? ಏನಾದ್ರು ಹೊರಗಡೆ ಎಲ್ಲ ಹೋಗ್ತೀರಾ? ಯಾವ್ದಾದ್ರು ಸಂಘ ಸಂಸ್ಥೆ ಆ ತರ ಎಲ್ಲ ಹೋಗ್ತಾ ಇರ್ತೀವಿ. ಅದೇ ಇಲ್ಲಿ ನಮ್ಮ ಮನೆ ಹತ್ರನೇ ಅದೇ ಬಸವ ಸದನ ಅಂತ ಇದೆ, ಅಲ್ಲಿ ಸೋಮವಾರ ಜೀರಿಗೆ ಭಜನೆ ಎಲ್ಲ ಇರುತ್ತೆ, ಅಲ್ಲಿಗೆ ಹೋಗ್ತೀವಿ. ಜೀರಿಗೆ ಹಾಕಿದ್ದೀನಿ. ಓಕೆ. ಆವಾಗ ಮೆಣಸಿನಕಾಯಿ ಕೊಡಿ, ಇದೆರಡು ಸಾಕು. ಯಾಕೆಂದ್ರೆ ಅದು ಅಲ್ಲಿ ಇದಕ್ಕೆ ಬೇರೆ ಹಾಕಿದೀವಿ, ಆಲ್ರೆಡಿ ಹಾಕಿದೆ, ಅದರಿಂದ ಒಂದೆರಡು ಸಾಕು. ಬೇಕಾದ್ರೆ ಸ್ವಲ್ಪ ಈರುಳ್ಳಿ ಕೊಡಿ. ಸ್ವಲ್ಪ ಸಣ್ಣಗೆ ಮಾಡ್ಕೊಂಡ್ಬಿಡಿ. ಹಸಿಮೆಣಸು ಹಾಗೇನೆ ಹಾಕಿದ ತಕ್ಷಣ ಸಾಕ ಈರುಳ್ಳಿ? ಈರುಳ್ಳಿ. ಕರಿಬೇವಿನ ಸೊಪ್ಪು ಕೊಡಿ. ತಗೊಳ್ಳಿ. ಬೆಳ್ಳುಳ್ಳಿ ಕೊಡಿ. ನಿಮ್ದು ಸ್ವಂತ ಊರು ಯಾವ್ದಮ್ಮ? ನಮ್ದು ಸ್ವಂತ ಊರು ಚಿಕ್ಕಮಂಗ್ಳೂರು. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಬೆಂಗಳೂರಿಗೆ ಬಂದು ಒಂದು 15 ವರ್ಷ ಆಯ್ತು. 15 ವರ್ಷ. ಓಕೆ. ಸೊ ಬಸವ ಸಮಿತಿ ಅಂತ ಹೇಳಿದ್ರೆ ಅಲ್ಲಿಗೆಲ್ಲ ಹೋಗ್ತೀರಾ? ಅಲ್ಲಿ ನಮ್ಮೂರಲ್ಲಿ ಮಠ ಇದೆ, ಬಸವ ಮಂದಿರ ಅಂತ ಮಠ ಇದೆ. ಅಲ್ಲಿ ಜಯ ಬಸವಾನಂದ ಸ್ವಾಮೀಜಿ ಅಂತ ಸ್ವಾಮೀಜಿಗಳಿದ್ದಾರೆ. ಓಕೆ. ಅಲ್ಲಿ ಹೋಗ್ತಾ ಇದ್ವು ನಾವು ವಚನ, ಅವೆಲ್ಲ ಚಿಕ್ಕ ಮಕ್ಕಳಿಂದನೂ ನಾವು ಹೋಗ್ತಾ ಇದ್ವು. ನಿಮ್ಮ ತಂದೆ ತಾಯಿ ಎಲ್ಲರೂ ಅಂದ್ರೆ ಕುಟುಂಬನೇ ಆತರ ಎಲ್ಲ ಹೋಗ್ತಾ ಇದ್ರು? ಚಿಕ್ಕವರಿಂದನೂ ಅಲ್ಲಿ ಒಂದು ಅಭ್ಯಾಸ ಇದೆ ನಮ್ಗೆ. ಆದ್ರೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ನಮ್ಗೆ ಅಷ್ಟು ಇದಾಗ್ಲಿಲ್ಲ, ಇಲ್ಲಿ ಯಾರು ಅಷ್ಟು ಗೊತ್ತಿರ್ಲಿಲ್ಲ. ಇವಾಗ ಮೊನ್ನೆ ಗೊತ್ತಾಯ್ತು. ಸ್ವಲ್ಪ ಒಂದು ಹೊಸ ಊರಿಗೆ ಬಂದಾಗ ಸ್ವಲ್ಪ ವರ್ಷ ಬೇಕಾಗುತ್ತೆ ಏನು ಅಂತ ತಿಳ್ಕೊಳಕ್ಕೆ. ಸೊ ಊರಿಗೆ ಹೋದಾಗ ಹೋಗ್ತೀರಾ? ಊರಿಗೆ ಹೋದಾಗ ಹೋಗ್ತೀವಿ. ಅಲ್ಲಿ ಜಯಂತಿ ಎಲ್ಲ ಆಗುತ್ತೆ, ಫೆಬ್ರವರಿ ಟೈಮಲ್ಲಿ ಜಯಂತಿ ಇರುತ್ತೆ. ಏನ್ ಬೇಕಮ್ಮ? ಇದು ತೆಂಗಿನಕಾಯಿ. ತೆಂಗಿನಕಾಯಿ ಒಂದು ಹಾಕಿಲ್ಲ, ಮತ್ತೆಲ್ಲ ಹಾಕಿದ್ದೀರಾ. ಹಸಿ ತೆಂಗಿನಕಾಯಿ. ಬೇರೆ ಇನ್ನು ಯಾವ್ದೆಲ್ಲ ಕಾರ್ಯಕ್ರಮಗಳಲ್ಲಿ ಜಯಂತಿ ಮಾಡ್ತೀರಾ? ಮತ್ತೆ ವಚನಗಳನ್ನೆಲ್ಲ ಹೇಳ್ತಾ ಇರ್ತೀರಾ? ವಚನಗಳನ್ನೆಲ್ಲ ಹೇಳ್ತಾ ಇರ್ತೀವಿ. ಏನ್ ಬೇಕು? ಕೊತ್ತಂಬರಿ ಲಾಸ್ಟಿಗೆ ಹಾಕಿದ್ರೆ ಮುಗೀತು ಅಂತ ಅಲ್ವಾ? ಬೆಳಿಗ್ಗೆ ಒಂದ್ಸತಿ ಬೇಯಿಸಕ್ ಇಟ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಬೇಗ ಆಗ್ಬಿಡುತ್ತೆ. ಕುಕ್ಕರ್ ಇಟ್ಟು ಮತ್ತೆ ಬೇರೆ ಕೆಲಸ ಎಲ್ಲ ಮುಗಿಸುವಾಗ ಇದು ರೆಡಿ ಇರುತ್ತಲ್ವಾ? ಮೇನ್ ಆಗಿ ಕುಕ್ಕರ್ ಕೂಲ್ ಆಗ್ಬೇಕು, ಒಂದು 15-20 ನಿಮಿಷ ಅದಕ್ಕೆ ಬೇಕು. ಇದು ಒಂದು ಅರ್ಧ ಗಂಟೆ ಒಳಗೆ ಆಗ್ಬಿಡುತ್ತೆ. ಹೌದು. ಮತ್ತೆ ಎಷ್ಟೊಂದು ನೀವು ಕಾಳುಗಳು ಹಾಕಿದೀರಾ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು, ದೊಡ್ಡವ್ರಿಗೂ ಬೇಕಾಗತ್ತೆ. ಇಲ್ಲ ಬೇರೆ ಏನೇನೋ ರೆಡಿಮೇಡ್ ನೂಡಲ್ಸ್ ಅದು ಇದು ಕೊಡೋದ್ಕಿಂತ ಇಂಥದೆಲ್ಲ ಮಾಡ್ಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು. ಯಾವ್ದಾದ್ರು ಏನ್ ಕೊಡೋದು ಅಂತ ಯೋಚನೆ ಆಗ್ತಾ ಇರುತ್ತೆ ತಂದೆ ತಾಯಂದ್ರಿಗೆ. ಇಂಥದೆಲ್ಲ ಮಾಡಿದ್ರೆ ನೋಡಿ, ಅದ್ರಲ್ಲಿ 4-5 ವೆರೈಟಿದು ಕಾಳು ಹೋಗುತ್ತೆ. ಮಕ್ಕಳು ಕಾಳು ತಿನ್ನೋದಿಲ್ಲ ಸ್ವಲ್ಪ. ಇದಾಯ್ತು, ಆಫ್ ಮಾಡ್ತೀರಾ? ಮಾಡ್ತೀನಿ. ಓಕೆ, ಕೊಡಿ. ನೀವ್ ಹೇಗೆ ಬಾಣ್ಲೆಗೆ ಹಾಕ್ಬಿಡ್ತೀರಾ? ಬಾಣ್ಲೆಗೆ ಹಾಕೊಂಡ್ಬಿಡಿ. ಆಗತ್ತಾ? ಸೌಟ್ ಬೇಕಾ? ಓಕೆ. ಚೆನ್ನಾಗಿ ಬೆಂದಿದೆ.
ಉದುರುದ್ರು ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಆಯ್ತಲ್ವಾ? ಉಪ್ಪು ಹಾಕಿದ್ದೀರಾ? ಎಲ್ಲ ಆಗಿದೆ, ರೆಡಿ ಇದೆ. ಓಕೆ, ಈಗ ಸ್ವಲ್ಪ ಸಮಯ ಇದೆ. ನೀವು ಹೇಳಿದ್ರಲ್ಲ ವಚನ ಹೇಳ್ತೀನಿ ಅಂತ, ಅಂದ್ರೆ ಅಲ್ಲೆಲ್ಲ ಹೋಗಿ ಕಲ್ತಿದ್ದೀನಿ, ಅದೇ ಕುಟುಂಬದಿಂದ ಬಂದಿರೋದು ಅಂತ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ವಚನ ಹೇಳ್ತೀರಮ್ಮ? ಆಯ್ತು, ನಮಗೆ ರಾಗ ಏನು ಬರಲ್ಲ. ಪರವಾಗಿಲ್ಲ, ವಚನದಲ್ಲಿ ಅರ್ಥ ಪ್ರಾಮುಖ್ಯತೆ ಅಲ್ವಾ ರಾಗಕ್ಕಿಂತ. ಪರವಾಗಿಲ್ಲ, ಹೇಳಿ. ಮಡಿಕೆಯ ಮಾಡುವೊಡೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವೊಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವೊಡೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವೊಡೆ ಹೊನ್ನೆ ಮೊದಲು, ಶಿವಪಥವರಿವೊಡೆ ಶಿವಪಥವರಿವೊಡೆ ಗುರುಪಥವೇ ಮೊದಲು, ಶಿವಪಥವರಿವೊಡೆ ಗುರುಪಥವೇ ಮೊದಲು, ನಮ್ಮ ಲಿಂಗ ದೇವರ ನರಿವೊಡೆ ಸಂಗನ ಶರಣರ ಸಂಘವೇ ಮೊದಲು, ಸಂಗನ ಶರಣರ ಸಂಘವೇ ಮೊದಲು, ಸಂಗನ ಶರಣರ ಸಂಘವೇ ಮೊದಲು ಮೊದಲು. ಚೆನ್ನಾಗಿ ಹೇಳಿದ್ರಿ ಅಮ್ಮ. ರಾಗಕ್ಕಿಂತ ನಾನು ಅವಾಗ ಹೇಳಿದಾಗೆ ಅದ್ರಲ್ಲಿ ಎಷ್ಟೊಂದು ಒಂದೊಂದು ನೋಡು ಅರ್ಥಗರ್ಭಿತವಾಗಿರುತ್ತೆ. ನಮ್ಗೆ ಜೀವನಕ್ಕೆ ಬೇಕಾಗಿದ್ದ ಒಂದು ಅರ್ಥ ಇರುತ್ತೆ. ಅದನ್ನೆಲ್ಲ ನೀವು ಕಲ್ತಿದ್ದೀರಲ್ಲ, ಅದು ತುಂಬಾ ಮುಖ್ಯ. ಆಗಿದೆಯಾ ಅದು? ಓಕೆ, ಅದು ರೆಡಿ ಇದೆ. ಅದನ್ನ ರುಚಿ ನೋಡಕ್ಕಿಂತ ಮುಂಚೆ ನಾನು ಇಲ್ಲಿ ನೋಡಿದೆ, ಇವಾಗ ಏನೋ ಒಂದು ಏನದು ಹಣ್ಣು ತಗೊಂಬಂದಿದ್ದೀರಾ, ಪೈನಾಪಲ್ ಎಲ್ಲ ತಂದಿದ್ದೀರಾ. ಇನ್ನೇನ್ ಮಾಡ್ತಾ ಇದ್ದೀರಾ? ಅದು ಪೈನಾಪಲ್ದು ಜಿಲೇಬಿ ಅಂತ. ಪೈನಾಪಲ್ ಜಿಲೇಬಿ, ಒಂದು ಖಾರ ಒಂದು ಸ್ವೀಟ್. ಓಕೆ, ಅದು ರೆಡಿ ಇದೆ. ಇದನ್ನ ನಾವು ಶುರು ಮಾಡೋಣ. ಸ್ವಲ್ಪ ಅದೊಂದು ಸ್ವಲ್ಪ ಮುಚ್ಚಿ ಇಟ್ಬಿಡ್ತೀರಾ, ಆಮೇಲೆ ಒಟ್ಟಿಗೆ ರುಚಿ ನೋಡೋಣ ಅಲ್ವಾ? ಓಕೆ, ಚಂದ್ರಮ್ಮ ಅವರು ಇನ್ನೊಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಬನ್ನಿ ನೋಡೋಣ ಏನ್ ಮಾಡ್ತಾರೆ ಅಂತ. ಅಮ್ಮ, ಈಗ ಖಾರ ಮಾಡಿ ಇಟ್ಟಿದ್ದೀರಾ, ರುಚಿ ನೋಡೋಣ ಆಮೇಲೆ. ಸೊ ಏನ್ ಸ್ವೀಟ್ ಮಾಡ್ತಾ ಇದ್ದೀರಾ? ಸ್ವೀಟ್ ಇದು ಅನಾನಸ್ಸು ಜಿಲೇಬಿ ಅಂತ. ಇದು ಪೈನಾಪಲ್ ಜಿಲೇಬಿ. ಪೈನಾಪಲ್ ಅನಾನಸ್. ಓಕೆ, ಅನಾನಸ್ ಜಿಲೇಬಿ ಅಂತ. ಓಕೆ ಓಕೆ. ಎಲ್ಲಿ ಕಲ್ತ್ರಿ ನೀವು ಇದನ್ನ? ಇದು ಅದೇ ಎಲ್ಲ ಹಿಂಗ್ ಹೊರಗಡೆ ಹೋದಾಗ ತಿಂದು ನೋಡಿದ್ದು. ಎಲ್ಲೆಲ್ಲಿ ಯಾವ್ದಾವ್ದು ಹೊಸ ರುಚಿ ಇಷ್ಟ ಆದ್ರೆ ಅದ್ರ ರೆಸಿಪಿ ತಗೊಂಡ್ಬಂದ್ಬಿಡ್ತೀನಿ. ನಾನು ಎಲ್ಲೋದ್ರು ಅಷ್ಟೇ, ಎಲ್ಲಾದ್ರೂ ಹೊಸದಾಗಿ ಕಾಣ್ತಿದ್ದನ್ನ ಅದು ಮತ್ತೆ ಮನೆಗೆ ಬಂದು ಮಾಡಿ, ಇಷ್ಟ ಆದ್ರೆ ಮನೆಗೆ ಮಾಡಿ ಎಲ್ರಿಗೂ ಬಡಿಸ್ತೀರಾ. ಓಕೆ, ಇವತ್ತು ಖಾನಾವಳಿಯಲ್ಲಿ ಬಡಿಸ್ತಾ ಇದ್ದೀರಾ ಮಾಡಿ. ಓಕೆ, ಸರಿ. ಹಾಗಾದ್ರೆ ಏನೆಲ್ಲ ಬೇಕಿದಕ್ಕೆ? ಸಕ್ಕರೆ ಮತ್ತೆ ಇದು ಮೈದಾ ಮತ್ತೆ ಮೊಸರು ಹಾಕಿ ಕಲ್ಸಿರೋದು. ಇದು ಪೈನಾಪಲ್. ಇದು ಅದಕ್ಕೆ ಕೇಸರಿ. ಕೇಸರಿ ಏನದು? ಕಲರಿಂಗ್ ಕಲರಿಗೋಸ್ಕರ. ಇದು ಮೈದಾ ಮತ್ತೆ ಯಾವ ಅಂದ್ರೆ ಪ್ರಪೋರ್ಷನೇಟ್ ಅಲ್ಲಿ ಮಾಡಿದೀರಾ? ಅದು ದೋಸೆ ಹಿಟ್ಟಿನ ಅದಕ್ಕೆ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಮೊಸರು ನೈಟೇ ಕಲ್ಸಿಟ್ಬಿಟ್ಟಿದ್ದೀನಿ. ಒಂದ್ ನೈಟ್ ಬಿಡ್ಬೇಕು ಕಲ್ಸಿ. ಮೈದಾಕ್ಕೆ ಸ್ವಲ್ಪ ದೋಸೆ ತರ ಮಾಡಿ ಒಂದು ಮುಚ್ಚಿಟ್ಬಿಟ್ರೆ ಬೆಳಿಗ್ಗೆ ಯೂಸ್ ಮಾಡ್ಬೋದು. ಸ್ವಲ್ಪ ಹುಳಿ ಬರ್ಬೇಕಾ? ಸ್ವಲ್ಪ ಹುಳಿ. ಆಮೇಲೆ ಅದೇ ಇದು ಪಾಕ ಮಾಡಕ್ಕೆ ಸಕ್ಕರೆ. ಇದು ಕಲರ್ಗೆ ಕಲರ್. ಓಕೆ, ತುಂಬಾ ಕಡಿಮೆ, ಬೇಗ ಬೇಗ ಆಗ್ಬಿಡುತ್ತೆ. ದಿಢೀರ್ ಅಂತ ಸ್ವೀಟ್. ಓಕೆ ಓಕೆ, ಅವಾಗ್ಲೇ ಕಲ್ಸಿ ಮಾಡ್ಬೋದು. ಟೈಮ್ ಇದ್ರೆ ನಾಳೆ ಮಾಡೋದು ಅನ್ನುವಾಗಾದ್ರೆ ಇವತ್ತೇ ಕಲ್ಸಿ ಇಡ್ಬೋದು. ಇಮಿಡಿಯೇಟ್ ಆಗಿ ಮಾಡಿದ್ರು ಆಗತ್ತೆ. ಏನೋ ಇವಾಗ ಸಾಯಂಕಾಲ ಒಂದ್ ಸ್ವೀಟ್ ಬೇಕು ಅಂದ್ರೆ ಕಲ್ಸ್ಬಿಟ್ಟು ಮಾಡ್ಬೋದು. ಆದ್ರೆ ಸ್ವಲ್ಪ ರುಚಿ ಜಾಸ್ತಿ ಬರೋದಕ್ಕೆ ಪ್ರೀವಿಯಸ್ ನೈಟ್ ಇಡ್ಬೇಕು. ಸರಿ, ಶುರು ಮಾಡೋಣ. ಏನ್ ಬೇಕಮ್ಮ ನಿಮ್ಗೆ? ನನಗೆ ಒಂದು ಇದು ಪಾತ್ರೆ ಕೊಡಿ. ಇದು ಸಕ್ಕರೆ ಪಾಕ ಮಾಡೋದಕ್ಕೆ. ನೀರೆಷ್ಟು ಹಾಕೋ? ಪಾಕಕ್ಕೆ ಸಕ್ಕರೆ ಹಾಕ್ಬಿಟ್ಟು ಅದ್ರ ಮುಳುಗಷ್ಟು ನೀರ್ ಹಾಕಿ. ಹೌದಾ? ಒಲೆ ಹಚ್ಕೊಂತೀರಾ? ಸೊ ಎಲ್ಲ ಒಂದೊಂದ್ ಕಪ್ ಅಂದಾಜಿಗೆ ಅಲ್ವಾ? ಇದೊಂದು ಕಪ್ಪು ಹಣ್ಣು, ಒಂದು ಕಪ್ಪು ನೀರ್ ಕೊಡಿ. ಇದು ಸಕ್ಕರೆ ಹಾಕೊಂಬಿಡಿ. ನೀರು. ಸೊ ನೀರಿನ ಅಳತೆ ಅಂದ್ರೆ ನೀವ್ ಹೇಳೋದು ಸಕ್ಕರೆ ಮುಳುಗುವಷ್ಟು ಈಚೆಯಿಂದ ಹಾಕೊಂಬಿಡಿ. ಒಂದು ಸ್ಪೂನ್ ಕೊಡಿ ಸ್ವಲ್ಪ. ಪರವಾಗಿಲ್ವಾ? ಇದು ಪಾಕ ಯಾವ ಅಂದ್ರೆ ಗಟ್ಟಿ ಪಾಕನ ಅಥವಾ ತೆಳು ಪಾಕನ? ಸ್ವಲ್ಪ ಗಟ್ಟಿನೇ ಇರ್ಬೇಕು. ಅಂದ್ರೆ ಈಗ ಜಾಮೂನ್ಗೆಲ್ಲ ಮಾಡ್ತೀವಿ ಅದು ತೆಳುವಾಗಿರುತ್ತೆ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಟ್ಟಿ ಪಾಕ ಬೇಕು. ಇದು ಸ್ವಲ್ಪ ಗಟ್ಟಿ ಇರ್ಬೇಕಾಗತ್ತೆ. ಓಕೆ ಓಕೆ. ಸ್ವಲ್ಪ ಟೈಮ್ ಬೇಕಾದ್ ಮಾಡೋದಕ್ಕೆ? ಇಲ್ಲ, ಟೈಮ್ ಬೇಕಾಗಲ್ಲ ಇದು. ಪಾಕ ಆಗಿದ್ಯಾ? ಪಾಕ ಆಯ್ತು. ಓಕೆ, ಇನ್ನೇನ್ ಬೇಕು? ಇನ್ನು ಬಾಣ್ಲಿ ಕೊಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕೊಡಿ.
ಎಣ್ಣೆ ಕರಿಯೋದಕ್ಕೆ. ಹಾ, ಇದು ಕರಿಯೋದಕ್ಕೆ ಎಣ್ಣೆ. ಅದು ಅಲ್ಲಿ ಪಾಕ ಆಗ್ತಾ ಇರ್ಲಿಲ್ಲ. ಹಾ, ಪಾಕ ಆಗ್ತಾ ಇರಲಿಲ್ಲ. ಸ್ವಲ್ಪ ಇದು ಅಂದ್ರೆ ಡೀಪ್ ಫ್ರೈನೇ ಮಾಡೋದಲ್ವಾ? ಹಾ, ಎಣ್ಣೆ ಜಾಸ್ತಿ ಬೇಕು. ಅದು ಮುಳುಗಬೇಕಲ್ಲ. ಹೌದೌದು, ಜಾಸ್ತಿ ಹಾಕ್ಬೇಕಾಗುತ್ತೆ. ಇನ್ನೇನ್ ಸ್ವೀಟ್ಸ್ ಮಾಡ್ತೀರಾ ಮನೆಯಲ್ಲಿ? ಮನೆಯಲ್ಲಿ ನಾವು ಬಾದಾಮಿ ಪೂರಿ ಮಾಡ್ತೀವಿ, ಆಮೇಲೆ ಚಿರೋಟಿ ಅಂತ ಮಾಡ್ತೀವಿ. ಓಕೆ, ಎಲ್ಲ ಒಂಥರ ಕಾಂಪ್ಲಿಕೇಟೆಡ್ ತಿಂಡಿಗಳು ಎಲ್ಲ ಮಾಡ್ತೀರಾ? ಯಾಕಂದ್ರೆ ಚಿರೋಟಿ ಅಂದ್ರೆ ಸ್ವಲ್ಪ ಕಷ್ಟ ಅಂತ ಎಲ್ರಿಗೂ ಬಂದಿರುತ್ತೆ. ಮಾಡ್ತೀರಾ ಮನೇಲೆ? ಹಾ, ಮಾಡ್ತೀವಿ ನಾವು. ಬಾದಾಮಿ ಪೂರಿ ಅಂದ್ರೆ ಯಾವ್ದ್ರಲ್ಲಿ ಮಾಡೋದು? ಅದು ಇದೇ ತರ ಪಾಕ ಮಾಡಿ. ಬಾದಾಮ್ ಯೂಸ್ ಮಾಡ್ತೀರಾ? ಇಲ್ಲ ಇಲ್ಲ, ಅದು ಏನೋ ಹೆಸರು ಬಂದ್ಬಿಟ್ಟಿದೆ ಆ ತರ. ಓ, ಬಾದಾಮ್ ಇಲ್ಲದೆ ಬಾದಾಮಿ ಪೂರಿ ಮಾಡೋದು. ಓಕೆ. ಇದು ಕಲ್ಲರ್ ಪಡಿ ಇದಕ್ಕೆ ಸ್ವಲ್ಪ. ಇದು ಎಣ್ಣೆ ಆನ್ ಮಾಡ್ತೀರಾ? ಕಾಯ್ತಾ ಇರ್ಲಿ. ಇದು ಜಿಲೇಬಿದು ಕಲರ್ ಬರ್ಲಿ ಅಂತ ಸ್ವಲ್ಪ ಹಾಕ್ತೀರಾ? ಬೇಕಾದ್ರೆ ಕೇಸರಿ, ಇದು ನಾವು ಆಕ್ಚುಲಿ ಕೇಸರಿ ಸಿಗುತ್ತಲ್ಲ ಅದನ್ನು ಹಾಕ್ಬೋದು ಅನ್ಸುತ್ತೆ. ಕೆಲವರಿಗೆ ರೆಡಿಮೇಡ್ ಬಣ್ಣ ಇಷ್ಟ ಇಲ್ಲ ಅಂತಿದ್ರೆ ಇವಾಗ ಇದನ್ನೇ ಇಷ್ಟಪಡೋದು ಜಾಸ್ತಿ. ಕೇಸರಿ ಅಂದ್ರೆ ಅದೇನೋ ತುಂಬಾ ಕಲರ್ ಇದೆ. ಅದು ನಮ್ಮ ಮಕ್ಕಳೆಲ್ಲ ಇದನ್ನ ಇವಾಗ ಈ ಕಲರ್ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ಇದನ್ನ ಕೆಲವು ಟೈಮ್ ಮಕ್ಕಳು ಕಲರ್ ನೋಡಿ ತಿಂತಾರೆ. ಅದೇ ರುಚಿಗಿಂತ ನೋಡಕ್ಕೆ ಫಸ್ಟ್ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಚೆನ್ನಾಗಿದ್ರೆ ಕೊಡಿ ಅಂತಾರೆ. ಸೊ ನಾವ್ ಅದಕ್ಕೆಲ್ಲ ಏನೇನೋ ಸರ್ಕಸ್ ಮಾಡ್ಬೇಕಾಗತ್ತೆ. ತುಂಬಾ ಸರ್ಕಸ್ ಮಾಡ್ಬೇಕು, ಮಕ್ಳಿಗೆ ತಿನ್ನಿಸ್ಬೇಕು. ಹೌದು, ಅವರಿಗೆ ಪೌಷ್ಟಿಕತೆ ಬೇಕು, ಚೆನ್ನಾಗಿರೋದ್ ಮನೆ ತಿನ್ಬೇಕು ಅಂದ್ರೆ ಅದು ಬೇಡ. ಏನೋ ಅಟ್ರಾಕ್ಷನ್ ಬೇರೆದಿರುತ್ತೆ, ಆದ್ರೆ ನೀವು ಅಂತದ್ ಅದಕ್ಕೆ ಮನೇಲೆ ನಾವೇ ಮಾಡ್ಬಿಟ್ರೆ ಅದು ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡ್ತಾರೆ. ಹೌದೌದು, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಯಾವಾಗ್ಲೋ ಮಾಡಿದ್ ಸ್ವೀಟ್ ಅಂಗಡಿಯಲ್ಲಿ ಇರುತ್ತೆ, ಅದಕ್ಕಿಂತ ನಾವು ಫ್ರೆಶ್ ಮಾಡ್ಕೊಡೋದು ಒಳ್ಳೇದಲ್ವಾ? ಆಗಿದ್ಯಾ? ಈಗ ಇದು ಕೊಡಿ, ಅದು ಹಿಟ್ಟು ಕೊಡಿ. ಹಿಟ್ಟಿಗೆ ಅದ್ದದು. ಸೊ ಇದು ಜಿಲೇಬಿ ಶೇಪ್ ಏನ್ ಬರಲ್ಲ, ಹೆಸರು ಜಿಲೇಬಿ. ಇದು ಇದು ಜಿಲೇಬಿ ಮಾಡೋ ಹಿಟ್ಟು. ಇದು ನೀವು ಅದಕ್ಕೆ ಜಿಲೇಬಿ. ಸರಿ, ಇದೇ ತರನೇ ಹಿಟ್ ಮಾಡೋದು ಜಿಲೇಬಿಗೆ. ನಾನು ಜಿಲೇಬಿ ಅಂತ ನಾನು ಇಟ್ಟಿದ ಹೆಸರು. ನಿಮ್ದೇನ ನಾಮಕರಣ? ಬೇರೆ ಗೊತ್ತಿಲ್ಲ. ಇರ್ಲಿ, ಏನೇನೋ ಒಂದೊಂದ್ಸತಿ ನಮ್ಮ ಅಡಿಗೆ ಮನೇಲೆ ನಾವು ಆವಿಷ್ಕಾರ ಮಾಡ್ಬಿಡ್ತೀವಿ. ಮನೆಯವ್ರಿಗೆಲ್ಲ ಇಷ್ಟನಾ ಇದು? ಇವಾಗ ಮಾಡಿದೆ, ಮನೇಲಿ ಮಾಡಿ ಅವ್ರಿಗೆಲ್ಲ ತಿನ್ಸಿ. ಮನೆಯಲ್ಲಿ ಒಂದ್ಸತಿ ಮಾಡ್ಬಿಟ್ಟು ತಿನ್ಸ್ಬಿಟ್ಟು ಬಂದೆ. ಮತ್ತೆ ಖಾನಾವಳಿಯಲ್ಲೂ ನೋಡ್ತಾರೆ, ಏನಂದ್ರು ಮನೇಲಿ ಮಾಡಿ ಚೆನ್ನಾಗಿದೆ ಮಾಡು ಅಂತ ಹೇಳ್ತಾರೆ. ಹೌದಾ? ಓಕೆ ಓಕೆ, ಹೇಳಿ ಬಂದಿದ್ದೀರಾ ಇವತ್ತು? ನಾನು ಬಸವ ಟಿವಿಯಲ್ಲಿ ಬರ್ತಾ ಇದ್ದೀನಿ. ಓಕೆ ಓಕೆ. ಇದಿವಾಗ ಕರೆದ ತಕ್ಷಣ ಅದನ್ನ ಡೈರೆಕ್ಟ್ ಆಗಿ ಹಾಕ್ಬೋದು. ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಬೇಕಾ? ಗೋಲ್ಡನ್ ಕಲರ್ ಆದ್ರೆ ನೀವ್ ಹೇಳಿದಾಗೆ ಅದ್ ನೀರ್ ಇದೆಯಲ್ಲ, ನೀರು ಅದು ಚಟಪಟ ಆಗ್ತಾ ಇದೆ. ಇದು ಒಂಥರ ದಿಢೀರ್ ಅಂತ ಆಗುತ್ತೆ, ಕಾಯದೇ ಬೇಡ, ಬೇಗ ಆಗ್ಬಿಡುತ್ತೆ ಇದು. ಓಕೆ ಓಕೆ. ಒಂದು ಖಾರ, ಒಂದು ಸಿಹಿ ಇದೆ. ಓಕೆ, ಆ ಕಾಳು ನೋಡುವಾಗನೇ ಖುಷಿ ಆಯ್ತು ನನ್ಗೆ. ಎಲ್ಲರೂ ಇಷ್ಟಪಡ್ತಾರೆ ಅದನ್ನ. ಓಕೆ. ಪೈನಾಪಲ್ ಜಿಲೇಬಿ ಮತ್ತೆ ಇದು ಬೇಸ್ಲಕ್ಕಿ ಅಂತ ಮಾಡ್ತಾ ಇರೋದು. ಇದು ರುಚಿ ನೋಡಿ ಹೇಳಿ. ಕಾಯ್ತಾ ಇದೀನಿ ನಾನು ರುಚಿ ನೋಡೋಣ ಅಂತ. ಎರಡೆರಡು ಒಳ್ಳೆ ಅಟ್ರಾಕ್ಟಿವ್ ಏನದು ತಿಂಡಿಗಳನ್ನ ಮಾಡಿದೀರಾ. ಸ್ವೀಟ್ ತಿನ್ನಲ್ಲ, ಫಸ್ಟ್ ಖಾರ ತಿನ್ನದ? ಯಾವುದು? ಓಕೆ ಓಕೆ, ಸರಿ ಸರಿ. ನೋಡಿ, ತುಂಬಾ ರುಚಿ ಇದೆ. 3 ಕಾಳುಗಳು ಬಂತಲ್ಲ ಬಾಯಲ್ಲಿ, ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಮ್ಮ. ಹಾಗೆ ಸ್ವೀಟು, ವಾ, ಬಿಸಿ ಬಿಸಿ ಇದೆ, ಗರಿ ಗರಿ ಬಿಸಿ ಬಿಸಿ ಸ್ವೀಟು. ತುಂಬಾ ರುಚಿಯಾಗಿದೆ. ಪೈನಾಪಲ್ ಇದು ಜಿಲೇಬಿ ತಿಂತಾರದೆ ಫಸ್ಟ್. ನಾವು ಬೇರೆ ಮಾಮೂಲಿ ಜಿಲೇಬಿ ತಿಂದಿರ್ತೀವಿ, ಇದು ನಿಜ ರುಚಿಯಾಗಿದೆ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಬೇಸ್ಲಕ್ಕಿ ಮತ್ತೆ ಪೈನಾಪಲ್ ಜಿಲೇಬಿ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಬೇಸ್ಲಕ್ಕಿ ಹಾಗೂ ಪೈನಾಪಲ್ ಜಿಲೇಬಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತುಂಬ ರುಚಿಯಾಗಿದೆ. ಮಕ್ಕಳು ಇಷ್ಟಪಡ್ತಾರೆ, ಹಾಗೆ ದೊಡ್ಡವರು ಇಷ್ಟಪಡ್ತಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.